ಹಾಯ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೇನೆ. ಇವತ್ತು ಬೀಟ್ರೂಟು, ಕ್ಯಾರೆಟು ಮತ್ತು ಮೂಲಂಗಿದ್ದು ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ಹೇಳಿ ನೋಡುವ. ನಾನು ಈಗಾಗಲೇ ಒಂದ್ಸಲ ಹಾಕಿದ್ದೆ, ಅದು ವಿಡಿಯೋ ಮಾಡಿರಲಿಲ್ಲ. ಇವತ್ತು ಎರಡನೇ ಸಲ ಹಾಕ್ತಾ ಇದ್ದೇನೆ. ಬನ್ನಿ ಶುರು ಮಾಡುವ. ಉದ್ದುದ್ದ ಹೋಳುಗಳನ್ನಾಗಿ ಮಾಡಿಕೊಳ್ಬೇಕು. ಚಳಿಗಾಲದಲ್ಲಿ ಈ ತರಕಾರಿಗಳನ್ನು ನಾವು ತಿಂದರೆ ಒಳ್ಳೆಯದು. ಆದಷ್ಟು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಸೇವಿಸಿದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೀಟ್ರೂಟ್ ಹೆಚ್ಚಿಕೊಂಡದ್ದಾಯಿತು. ನಾನಿಲ್ಲಿ 2 ಕ್ಯಾರೆಟ್ಗಳನ್ನು ತೆಗೆದುಕೊಂಡಿದ್ದೇನೆ, 3 ಮೂಲಂಗಿಯನ್ನು ತೆಗೆದುಕೊಂಡಿದ್ದೇನೆ, 4 ಹಸಿಮೆಣಸು, 1 ತುಂಡು ಶುಂಠಿ. ಹಸಿಮೆಣಸು ನೀವು ಖಾರಕ್ಕೆ ಸರಿಯಾಗಿ ತೆಗೆದುಕೊಳ್ಬಹುದು. ಹೆಚ್ಚು ಖಾರ ತಿನ್ನುವರಾದರೆ ಇನ್ನೂ 1-2 ಹಸಿಮೆಣಸು ಹಾಕಿಕೊಳ್ಬಹುದು. ನಾವು ಖಾರ ಹೆಚ್ಚು ತಿನ್ನುವುದಿಲ್ಲ, ಆದ್ದರಿಂದ 4 ಹಸಿಮೆಣಸು ತೆಗೆದುಕೊಂಡಿದ್ದೇನೆ. ಕ್ಯಾರೆಟು ಮೂಲಂಗಿಗಳ ಸಿಪ್ಪೆಯನ್ನು ತೆಗೆದು ಇದನ್ನು ಸಹ ಉದ್ದುದ್ದ ಹೋಳುಗಳನ್ನಾಗಿ ಮಾಡಬೇಕು. ಮತ್ತು ಸ್ವಲ್ಪ ಗಾಳಿಗೆ ಒಣಗಿಸಿದ್ರೂ ಆಗ್ತದೆ. ಈಗ ಬಿಸಿಲಿದೆ, ಅದರಿಂದ ಸ್ವಲ್ಪ ಹೊತ್ತು ನಾನು ಬಿಸಿಲಿನಲ್ಲಿ ಇಟ್ಟಿದ್ದೇನೆ. ಅಷ್ಟಾಗುವಾಗ ಮಸಾಲೆಯನ್ನು ತಯಾರಿಸಿಕೊಳ್ಳುವ. ಅದಕ್ಕೆ ಹಳದಿ, ಸಾಸಿವೆ, ಮೆಂತೆ, ಜೀರಿಗೆ, ಸೋಂಪು ಮತ್ತು ಕೊತ್ತಂಬರಿಯನ್ನು ತೆಗೆದುಕೊಂಡಿದ್ದೇನೆ. ಇವೆಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ರಫ್ ಆಗಿ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು. ತುಂಬ ನೈಸ್ ಆಗಿರೋದು ಬೇಡ, ಈ ರೀತಿಯಾಗಿ ಪುಡಿಯಾದರೆ ಸಾಕು. ಈಗ ತರಕಾರಿಗಳೆಲ್ಲ ಒಣಗಿದೆ, ಅದರ ನೀರಿನ ಪಸೆ ಹೋದರೆ ಸಾಕು. ಅದನ್ನು ಈಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಈಗ ಒಂದು ಬಾಣಲೆಯಲ್ಲಿ ಸ್ವಲ್ಪ ಸಾಸಿವೆ ಎಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಅದಕ್ಕೆ ಎಣ್ಣೆ ಸರಿ ಬಿಸಿಯಾದ ಮೇಲೆ ನಾವು ಆಗಲೇ ಪುಡಿ ಮಾಡಿಟ್ಟುಕೊಂಡಂತಹ ಮಸಾಲೆಯನ್ನು ಸೇರಿಸಬೇಕು. ನಾನಿಲ್ಲಿ ಒಂದು 2.5 ಚಮಚೆಯಷ್ಟು ಸೇರಿಸ್ತಾ ಇದ್ದೇನೆ. ಅದರ ಜೊತೆಗೆ ಒಣಮೆಣಸಿನ ಪುಡಿ, ಕೊಲ್ಲೊಂಜಿ, ಇಂಗು, ಅರಸಿನದ ಪುಡಿ ಮತ್ತು ಕಾಳು ಮೆಣಸಿನ ಪುಡಿಯನ್ನು ಸೇರಿಸ್ತಾ ಇದ್ದೇನೆ. ಒಣಮೆಣಸಿನ ಪುಡಿ ಮತ್ತು ಕಾಳು ಮೆಣಸಿನ ಪುಡಿ ಇನ್ನೂ ಸ್ವಲ್ಪ ಜಾಸ್ತಿ ತೆಗೆದುಕೊಳ್ಳಬಹುದು ಬೇಕಾದರೆ. ಈಗ ಇದನ್ನು ಹೆಚ್ಚಿಟ್ಟುಕೊಂಡಿರುವಂತಹ ತರಕಾರಿಗೆ ಸೇರಿಸಿಕೊಳ್ಳುವ ಮತ್ತು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು. ಒಮ್ಮೆಗೆ ಹೆಚ್ಚು ಹಾಕಿಕೊಳ್ಬೇಡಿ, ರುಚಿ ನೋಡಿ ಮತ್ತೆ ಪುನಃ ಸ್ವಲ್ಪ ಸೇರಿಸಿಕೊಳ್ಬೋದು. 1 ಲಿಂಬೆಹಣ್ಣಿನ ರಸವನ್ನು ಸೇರಿಸ್ತಾ ಇದ್ದೇನೆ. ಸ್ವಲ್ಪ ವಿನೆಗರ್ ಸೇರಿಸ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಸ್ವಲ್ಪ ಉಪ್ಪು ಇನ್ನೂ ಸೇರಿಸ್ತಾ ಇದ್ದೇನೆ, ಸ್ವಲ್ಪ ಕಡಿಮೆ ಅಂತ ಅನ್ನಿಸಿತು ನನಗೆ. ಅದೇ ರೀತಿ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಅಚ್ಚು ಖಾರದ ಪುಡಿ ಅಥವಾ ಕಾಳು ಮೆಣಸನ್ನು ಸೇರಿಸಿಕೊಳ್ಳಿ. ಸರಿಯಾಗಿ ಮಸಾಲೆ ಎಲ್ಲ ಹೀರಿಕೊಳ್ಳಿ. ಹಾಗೆ 1 ಗಂಟೆ ಸಮಯ ಹಾಗೆ ಬಿಟ್ಟು ಬಿಡಿ ಅದನ್ನು. ಈಗ 1 ಗಂಟೆ ಕಳೆದಿದೆ. ಇದನ್ನೀಗ ಬಾಟ್ಲಲ್ಲಿ ಹಾಕಿಟ್ರೆ ಫ್ರಿಜ್ಜಿನಲ್ಲಿ ಇಟ್ಟುಕೊಂಡು 1-1.5 ತಿಂಗಳ ಕಾಲ ಸಹ ಉಪಯೋಗಿಸಿಕೊಳ್ಳಬಹುದು. ಈಚೆಗೆ ಇಟ್ಟರು 1 ವಾರ ಏನೂ ಹಾಳಾಗುವುದಿಲ್ಲ. ಇನ್ನು ನಿಮಗೆ ತುಂಬ ಸಮಯ ಇಡಬೇಕಾದ್ರೆ ಎಣ್ಣೆಯ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕಿಕೊಳ್ಳಿ.
ಆಗ ಹಾಳೇ ಆಗುವುದಿಲ್ಲ. ನಮ್ಮಲ್ಲಿ ಇದು 1 ವಾರ 10 ದಿವಸದೊಳಗೆ ಮುಗ್ದು ಹೋಗ್ತದೆ. ವಿನೆಗರ್ ಹಾಕಿರುವುದರಿಂದ ಕ್ರಿಸ್ಪಿ ಆಗಿರ್ತದೆ, ಹೋಳುಗಳು ತುಂಬ ರುಚಿಯಾಗಿರ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗ್ಬೋದು ಅಂತ ಎನಿಸಿಕೊಂಡಿದ್ದೇನೆ. ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ. ಧನ್ಯವಾದಗಳು.